ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಾಟ್ ಇಸ್ ಪ್ರೊಸೆಸ್ ಮೆಮೊ ಅಂಡ್ ವಾಟ್ ಇಸ್ ಕಾಪಿ ಅಪ್ಲಿಕೇಶನ್ ಅಂತ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ ಸಿಂಪಲ್ ಟರ್ಮ್ಸ್ ಅಂಡ್ ಇನ್ ವೆರಿ ಈಸಿ ವೇ, ಅಂಡ್ ಆಲ್ಸೋ ಹೌ ಟು ಫಿಲ್ ಕಾಪಿ ಅಪ್ಲಿಕೇಶನ್ ಅಂಡ್ ಪ್ರೊಸೆಸ್ ಮೆಮೊ. ನೀವು ಈಗಾಗಲೇ ಇಂಟರ್ನ್ಶಿಪ್ ಮಾಡ್ತಾ ಇರ್ಬೋದು ಅಥವಾ ಕಾಲೇಜಿಗೆ ಹೋಗ್ತಾನೆ ಆಫೀಸಿಗೆ ಹೋಗ್ತಾ ಇರ್ಬೋದು. ಅಲ್ಲಿ ನಿಮಗೆ ಈ ಡೌಟ್ ಬಂದಿರ್ಬೋದು, ವಾಟ್ ಇಸ್ ಪ್ರೊಸೆಸ್ ಮೆಮೊ? ಸೀನಿಯರ್ ಹೇಳ್ತಾರೆ ಪ್ರೊಸೆಸ್ ಕಟ್ಟಿ ಅಂತ, ಅಥವಾ ಕಾಪಿ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ನಿಮಗೂ ಸ್ಟಾರ್ಟಿಂಗ್ ಅಲ್ಲಿ ಡೌಟ್ ಬರ್ಬೋದು, ಕಾಪಿ ಅಪ್ಲಿಕೇಶನ್ ಅಂದ್ರೆ ಏನು, ವೈ ಇಟ್ ಈಸ್ ಯೂಸ್ಡ್, ಆಮೇಲೆ ವಾಟ್ ಇಸ್ ಪ್ರೊಸೆಸ್ ಮೆಮೊ, ಯಾಕೆ ಪ್ರೊಸೆಸ್ ಅಂದ್ರೆ ಕರೀತಾರೆ, ಆಮೇಲೆ ಹೌ ಟು ಫಿಲ್ ಇಟ್. ಅದು ಒಂದು ವೆರಿ ಚಾಲೆಂಜಿಂಗ್ ಟಾಸ್ಕ್. ಇನಿಷಿಯಲ್ ಡೇಸ್ ಅಲ್ಲಿ ಮಾತ್ರ, ಅದೊಂದು 2 ಸತಿ ಬರೆದ್ಮೇಲೆ ಈಸಿ ಆಗಿಬಿಡುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಕಾಪಿ ಅಪ್ಲಿಕೇಶನ್ ಅಂಡ್ ಪ್ರೊಸೆಸ್ ಮೆಮೊ. ಫಸ್ಟಿಗೆ ಇದಕ್ಕೆ ಪ್ರೊಸೆಸ್ ಮೆಮೊ ಅಂತಾರೆ. ಈಗ ಸ್ಕ್ರೀನ್ ಅಲ್ಲಿ ಏನು ಕಾಣ್ತಾ ಇದೆಯೋ ನಿಮಗೆ, ಅದಕ್ಕೆ ಪ್ರೊಸೆಸ್ ಮೆಮೊ ಅಂತ ಹೇಳ್ತಾರೆ. ಹಾಗೆ ಫಸ್ಟ್ ಇಮೇಜ್, ಸೆಕೆಂಡ್ ಇಮೇಜ್, ಇದಕ್ಕೆ ಕಾಪಿ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಈಗ ವಾಟ್ ಈಸ್ ದ ಯೂಸ್ ಆಫ್ ಪ್ರೊಸೆಸ್ ಮೆಮೊ? ಈ ಪ್ರೊಸೆಸ್ ಮೆಮೊ ಯಾವುದಕ್ಕೆ ಬಳಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ನೀವು ಒಂದು ದಾವೆ ಸಲ್ಲಿಸಿರ್ತೀರಾ ಕೋರ್ಟಿಗೆ, ಅಥವಾ ಇಫ್ ಯು ಫೈಲ್ ಎನಿ ಸೂಟ್ ಇನ್ ದ ಕೋರ್ಟ್, ಈಗ ಆ ಸೂಟ್ ಇಂದ ಅಪೋಸಿಟ್ ಪಾರ್ಟಿಗೆ ಒಂದು ಸಮನ್ಸ್ ಸರ್ವ್ ಆಗಬೇಕು, ಅಥವಾ ಈ ಕೇಸಿನಲ್ಲಿ ನಿಮ್ಮ ಪರವಾಗಿ ಒಂದು ಡಿಗ್ರಿ ಆಗುತ್ತೆ, ಅಥವಾ ಈ ಕೇಸಿನಲ್ಲಿ ಅಪೋಸಿಟ್ ಈಗ ಒಂದು ಚೆಕ್ ಬೌನ್ಸ್ ಕೇಸ್ ಹಾಕಿದ್ರೆ ಅಪೋಸಿಟ್ ಪಾರ್ಟಿ ಕೋರ್ಟಿಗೆ ಬರ್ತಾ ಇರಲ್ಲ, ಹಾಗಾಗಿ ಅವರಿಗೆ ಒಂದು ವಾರೆಂಟ್ ಇಶ್ಯೂ ಮಾಡಿಸ್ಬೇಕು. ಹಾಗೆ ಕೋರ್ಟಿನಿಂದ, ನ್ಯಾಯಾಧೀಶರಿಂದ ಯಾವುದಾದರೂ ನೀವು ಒಂದು ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಕಳಿಸ್ಬೇಕಾದ್ರೆ, ಅಥವಾ ವಾರೆಂಟ್ ಇಶ್ಯೂ ಮಾಡಿಸ್ಬೇಕಾದ್ರೆ, ಅಥವಾ ಕೋರ್ಟಿನಿಂದ ಏನಾದರೂ ನೋಟಿಸ್ ಕಳಿಸ್ಬೇಕಾದ್ರೆ, ಈ ಪ್ರೊಸೆಸ್ ಮೆಮೊ ಎನ್ನುವುದನ್ನು ಯೂಸ್ ಮಾಡ್ತೀವಿ ಯೂಶುವಲಿ. ಸೊ ಈಗ ಹೌ ಟು ಫಿಲ್ ಇಟ್. ಇಲ್ಲಿ ನೀವು ಈಗ ಈ ಮೌಸ್ ಬಟನ್ ಹೇಗಿದೆಯೋ ಹಾಗೆ ನೋಡ್ಕೊಳ್ಳಿ. ಇನ್ ದ ಕೋರ್ಟ್ ಆಫ್ ದ ಹಾನರಬಲ್ ಅಂತ ಇದೆಯಲ್ಲ, ಅಲ್ಲಿ ವಿ ಹ್ಯಾವ್ ಟು ಟೈಪ್ ದ ಕೋರ್ಟ್ ನೇಮ್. ಯಾವ ಕೋರ್ಟ್ ಹಾಲ್ಗೆ ನಾವು ಈ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದೀವಿ ಅಂತ. ಇನ್ ದ ಕೋರ್ಟ್ ಆಫ್ ದ ಹಾನರಬಲ್, ಇಫ್ ಇಟ್ ಇಸ್ ಇನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಕೋರ್ಟ್ ಹಾಲ್ ನಂಬರ್ 2 ACMM ಆ ತರ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಅಥವಾ ಸಿವಿಲ್ ಕೋರ್ಟ್ ಆದ್ರೆ ಕೋರ್ಟ್ ಹಾಲ್ ನಂಬರ್ 36 ಸೋ ಅಂಡ್ ಸೋ ಕೋರ್ಟ್ ಎಟ್ ಬೆಂಗಳೂರು. ಇಲ್ಲಿ ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೇಸ್ ನಂಬರ್ ಹಾಕ್ಬೇಕು, ಹಾಗೆ ಇಯರ್ ಅಂಡ್ ವರ್ಸಸ್. ಇಲ್ಲಿ ಪಾರ್ಟಿ ನೇಮ್ ಹಾಕ್ಬೇಕು ಒಂದು ಕಡೆ, ಹೂ ಇಸ್ ದ ಕಂಪ್ಲೇನೆಂಟ್ ಆರ್ ಹೂ ಇಸ್ ದ ಪಿಟಿಷನರ್, ಇಲ್ಲಿ ಹೂ ಇಸ್ ದ ಅಪೋಸಿಟ್ ಪಾರ್ಟಿ, ಅಕ್ಯೂಸ್ಡ್ ಆರ್ ಡಿಫೆಂಡೆಂಟ್. ನೆಕ್ಸ್ಟ್, ಪ್ರೊಸೆಸ್ ಮೆಮೊ. ಪ್ಲೀಸ್ ಇಶ್ಯೂ ನೋಟಿಸ್ ಟು ದ ಫಾಲೋವಿಂಗ್ ಪಾರ್ಟಿ. ಇಲ್ಲಿ ಟಿಕ್ ಮಾಡಬೇಕು, ನೀವು ಸಮನ್ಸ್ ಕಳಿಸ್ತಾ ಇದ್ದೀರಾ ಕೋರ್ಟಿನಿಂದ ಅಥವಾ ನೋಟಿಸ್ ಕಳಿಸ್ತಾ ಇದ್ದೀರಾ ಕೋರ್ಟಿನಿಂದ ಅಂತ. ಅಲ್ಲಿ ಬರೆದು ಪ್ರೊಸೆಸ್ ಟು, ಇಲ್ಲಿ ಬರಿಬೇಕು ಕೈಂಡ್ಲಿ ಇಶ್ಯೂ ಸಮನ್ಸ್ ಥ್ರೂ ಕೋರ್ಟ್ ಅಥವಾ ಬೈ ಹ್ಯಾಂಡ್. ಜಡ್ಜ್ ಆರ್ಡರ್ ಮಾಡಿರ್ತಾರೆ, ಥ್ರೂ ಕೋರ್ಟ್ ಅಂತ ಆರ್ಡರ್ ಮಾಡಿದ್ರೆ ಥ್ರೂ ಕೋರ್ಟ್ ಅಂತ ಬರೀಬೇಕು, ಅಥವಾ ಬೈ ಹ್ಯಾಂಡ್ ಅಂತ ಇದ್ರೆ ಬೈ ಹ್ಯಾಂಡ್ ಅಂತ ಇಲ್ಲಿ ಬರಿಬೇಕು. ಅದಾದ್ಮೇಲೆ ಯಾವ್ದಾದ್ರು ಆ ಪ್ರೊಸೆಸ್ ಜೊತೆ, ಈಗ ಏನಾದ್ರು ಸಮನ್ಸ್ ಕಳಿಸ್ತಾ ಇದ್ದೀರಾ ಅಥವಾ ನೋಟಿಸ್ ಏನಾದ್ರು ಕಳಿಸ್ತಾ ಇದ್ದೀರಾ, ಆ ಪ್ರೊಸೆಸ್ ಜೊತೆ ಕೇಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಏನಾದ್ರು ಅಟ್ಯಾಚ್ ಮಾಡ್ತಾ ಇದ್ದೀರಾ, ಆ ತರದ್ದು ಏನಾದ್ರು ಇದ್ರೆ ಇಲ್ಲಿ ಬರಿಬೇಕು. ಇಲ್ಲ ಅಂದ್ರೆ ಬೇಡ, ಇಲ್ಲಿ ಬೈ ಸಮನ್ಸ್ ಥ್ರೂ ಕೋರ್ಟ್ ಇಲ್ಲ ಬೈ ಹ್ಯಾಂಡ್ ಅಂತ. ನೆಕ್ಸ್ಟ್, ಇಲ್ಲಿ ರ್ಯಾಂಕ್ ಆಫ್ ದ ಪಾರ್ಟಿ. ಯಾವ ಪಾರ್ಟಿಗೆ ಕಳಿಸ್ತಾ ಇದ್ದೀರಾ, ಅವರು ಈ ಕೇಸಿಗೆ ಹೇಗೆ ಸಂಬಂಧ ಅಂತ. ಇಫ್ ಹಿ ಇಸ್ ಅಕ್ಯೂಸ್ಡ್ ಅಂತ ಬರಿಬೇಕು. ಅಲ್ಲಿ 3-4 ಜನ ಅಕ್ಯೂಸ್ಡ್ ಇದ್ರೆ ಅಕ್ಯೂಸ್ಡ್ ನಂಬರ್ 1, ಅಕ್ಯೂಸ್ಡ್ ನಂಬರ್ 2, ಅಕ್ಯೂಸ್ಡ್ ನಂಬರ್ 3, ಅವರ ರ್ಯಾಂಕ್ ನೋಡಿ ಬರಿಬೇಕು. ಈ ನೇಮ್ ಆಫ್ ದ ಪಾರ್ಟಿ, ವಿಟ್ನೆಸ್ ಏನು ಬೇಡ. ನೆಕ್ಸ್ಟ್, ಅಡ್ರೆಸ್ ಫಾರ್ ದ ಸರ್ವಿಸ್. ಯಾವ ಅಡ್ರೆಸ್ಸಿಗೆ ನೀವು ಕಳಿಸ್ತಾ ಇದ್ದೀರಾ ಆ ಅಡ್ರೆಸ್ ಅನ್ನು ಇಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಅಡ್ರೆಸ್ ಯಾವ್ದಾದ್ರು ನ್ಯೂ ಅಡ್ರೆಸ್ ಆದ್ರೆ ಇಲ್ಲಿ ನ್ಯೂ ಅಡ್ರೆಸ್ ಬರಿಬೇಕು, ಇಲ್ಲಿ ಈ ಜಾಗದಲ್ಲಿ. ಇಫ್ ದ ಅಡ್ರೆಸ್ ಇಸ್ ಆಸ್ ಪರ್ ದ ಕಾಸ್ಟ್ ಟೈಟಲ್, ಈಗ ಏನು ಸೂಟ್ ಫೈಲ್ ಮಾಡಿರ್ತೀರೋ ಆ ಸೂಟ್ ಅಲ್ಲಿರೋ ಅಡ್ರೆಸ್ ಇದಾದ್ರೆ ನೀವು ಏನ್ ಬರಿಬಹುದು, ಇಲ್ಲಿ ಅಡ್ರೆಸ್ ಆಸ್ ಪರ್ ದ ಕಾಸ್ಟ್ ಟೈಟಲ್ ಅಂತ. ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ಪ್ರೊಸೆಸ್ ಫೀಸ್. ಒಂದು ಪ್ರೊಸೆಸ್ ಕೋರ್ಟ್ ಇಂದ ಕಳಿಸ್ಬೇಕಾದ್ರೆ ಅದಕ್ಕೊಂದು ಸ್ಮಾಲ್ ಅಮೌಂಟ್ ಇರುತ್ತೆ, ಅದನ್ನ ನೀವು ಬರೀಬೇಕು. ಫಾರ್ ಎಕ್ಸಾಂಪಲ್, ಒಂದು ಸಮನ್ಸ್ ಅಥವಾ ವಾರೆಂಟ್ ಇಶ್ಯೂ ಮಾಡಿಸ್ಬೇಕಾದ್ರೆ ಒಂದು 10 ರೂಪಾಯಿ, 15 ರೂಪಾಯಿ, 20 ಆ ತರ ಇರುತ್ತೆ. ನಿಮಗೆ ಏನಾದ್ರು ಡೌಟ್ ಇದ್ರೆ ನೀವು ಅಲ್ಲೇ ಪ್ರೊಸೆಸ್ ಕಟ್ತಾನೆ ಅಲ್ಲಿ ಕೇಳ್ಬೋದು ಎಷ್ಟು ಅಮೌಂಟ್ ಹಾಕ್ಬೇಕಂತ, ಅವರೇ ಹೇಳ್ತಾರೆ. ಆ ಅಮೌಂಟ್ ನೀವು ಹಾಕಿ ಕಳಿಸ್ಬೋದು. ನೆಕ್ಸ್ಟ್, ಇಲ್ಲಿ ಪ್ಲೇಸ್, ಡೇಟ್, ಇಲ್ಲಿ ಅಡ್ವೊಕೇಟ್ ಫಾರ್, ನೀವು ಅಡ್ವೊಕೇಟ್ ಫಾರ್
ಅಕ್ಯೂಸ್ಡ್ ಅಡ್ವೊಕೇಟ್ ಫಾರ್ ಕಂಪ್ಲೇನೆಂಟ್ ಯಾರು ಕಳಿಸ್ತಾ ಇರ್ತಾರಲ್ಲ ಪ್ರೊಸೆಸ್ ಅವರು ಅಡ್ವೊಕೇಟ್ ಇಲ್ಲಿ ಸಿಗ್ನೇಚರ್ ಹಾಕ್ಬೇಕು, ಮತ್ತೆ ಯಾರಿಗೆ ನೀವು ಹಾಕ್ತಿದ್ದೀರಾ ಕಂಪ್ಲೇನೆಂಟಿಗ ಅಕ್ಯೂಸ್ಡಿಗ ಅಂತ ಅಷ್ಟೇ. ಸೊ ಪ್ರೊಸೆಸ್ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಪ್ರೊಸೆಸ್ ಮೆಮೋ ನಥಿಂಗ್ ಬಟ್ ಆಸ್ಕಿಂಗ್ ದ ಕೋರ್ಟ್ ಟು ಆರ್ ರಿಕ್ವೆಸ್ಟಿಂಗ್ ದ ಕೋರ್ಟ್ ಟು ಸೆಂಡ್ ದ ನೋಟಿಸ್ ಟು ದ ಅಪೋಸಿಟ್ ಪಾರ್ಟಿ. ಅದಕ್ಕೆ ನಾವು ಒಂದು ಹಣವನ್ನು ಕಟ್ಟಿ ಈ ಅಪ್ಲಿಕೇಶನ್ ನಾವು ಕೋರ್ಟಿಗೆ ಕೊಡಬೇಕು, ಇಲ್ಲ ಪೆಂಡಿಂಗಿಗೆ ಕೊಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, ಅಪ್ಲಿಕೇಶನ್ ಫಾರ್ ದ ಸರ್ಟಿಫೈಡ್ ಕಾಪೀಸ್. ಈ ಸರ್ಟಿಫೈಡ್ ಕಾಪೀಸ್ ಅಂದ್ರೆ ಏನು ಅಂತ ನಿಮಗೂ ಕನ್ಫ್ಯೂಷನ್ ಇರ್ಬೋದು. ಇಲ್ಲೂ ಆಸ್ ಯೂಶುವಲ್ ಕೋರ್ಟ್ ನೇಮ್ ಬರೀಬೇಕು, ಪಾರ್ಟೀಸ್ ಯಾರು, ಇಲ್ಲಿ ಕೇಸ್ ನಂಬರ್ ಬರೀಬೇಕು, ಪಾರ್ಟೀಸ್ ಯಾರು ಅಂತ ಬರೀಬೇಕು, ಹಾಗೆ ಅರ್ಜೆಂಟ್ ಕಾಪಿ ಅಪ್ಲಿಕೇಶನ್. ಈಗ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಕಾಪಿ ಅಪ್ಲಿಕೇಶನ್. ಈಗ ಕೋರ್ಟ್ಗೆ ಒಂದು ದಾವೆ ಸಲ್ಲಿಸಿರ್ತೀರಾ, ಈಗ ನೀವು ವಕಾಲತ್ ಹಾಕಿರ್ತೀರಾ, ಈಗ ಅಪೋಸಿಟ್ ಪಾರ್ಟಿ ಏನೋ ಒಂದು ಡಾಕ್ಯುಮೆಂಟ್ಸ್ ಕೋರ್ಟಿಗೆ ಹಾಕಿರ್ತಾರೆ, ಈಗ ಆ ಡಾಕ್ಯುಮೆಂಟ್ಸ್ ಮಾರ್ಕ್ ಆಗಿದೆ, ಆ ಡಾಕ್ಯುಮೆಂಟ್ಸ್ ನಿಮ್ಮ ಕೈಗೆ ಬರಬೇಕು. ಮಾರ್ಕ್ ಆಗಿದೆ ಅಂದ್ರೆ ಅವರು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೋರ್ಟಿಗೆ ಕೊಟ್ಟಿರ್ತಾರೆ, ಅದು ನಿಮ್ಮ ಕೈಗೆ ಬರಬೇಕು. ಹೇಗ್ ಬರುತ್ತೆ? ನೀವು ಡೈರೆಕ್ಟ್ ಆಗಿ ಕೋರ್ಟಿಗೆ ಕೇಳಿದ್ರೆ ಕೊಡ್ತಾರಾ? ಕೊಡಲ್ಲ. ನೀವೇನಾದ್ರೂ ಅಪೋಸಿಟ್ ಪಾರ್ಟಿ ಆಗಿದ್ದು ಒಂದು ಕಾಪಿ ಕೊಡ್ತಾರೆ, ಯಾವಾಗ ಸೂಟ್ ಫೈಲ್ ಮಾಡ್ತಾನೆ ಅಥವಾ ಏನೋ ಒಂದು ಅಪ್ಲಿಕೇಶನ್ ಹಾಕ್ತಾ ನಿಮ್ ಕೈಗೆ ಕೊಡ್ಬೋದು. ಟೈಮ್ಸ್ ಇಫ್ ಯು ಮಿಸ್ ಎನಿ ಅಪ್ಲಿಕೇಶನ್, ನಿಮಗೆ ಕೋರ್ಟ್ ಅಲ್ಲಿ ಹೋಗಿ ಅವರು ಸಬ್ಮಿಷನ್ ಮಾಡೋ ದಿನ ನಿಮಗೆ ಕಲೆಕ್ಟ್ ಮಾಡಕ್ಕೆ ಆಗಿರಲ್ಲ. ಈಗ ಕಂಪ್ಲೇನೆಂಟ್ ಒಂದು ಡಾಕ್ಯುಮೆಂಟ್ಸ್ ಅಥವಾ ಏನೋ ಸಬ್ಮಿಟ್ ಮಾಡ್ತಾ ಇರ್ತಾರೆ ಕೋರ್ಟಿಗೆ, ಆ ದಿನ ನೀವು ಹೋಗಕ್ಕಾಗಿರ್ಲಿಲ್ಲ, ಸ್ಟೇಜ್ ಆಬ್ಜೆಕ್ಷನ್ಸ್ ಹಾಕಿರ್ತಾರೆ. ನಿಮಗೆ ಈಗ ಯಾವ ಹಾಕಿದ್ದಾರೆ ಅಥವಾ ಯಾವ ಇಂಟರ್ಲೋಕೇಟರಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಥವಾ ಏನಾದ್ರೂ ನಿಮ್ಮ ಕೇಸಿಗೆ ಆಬ್ಜೆಕ್ಷನ್ಸ್ ಹಾಕಿದ್ದಾರೆ ಅಥವಾ ಕೋರ್ಟಿಗೆ ಏನೇ ದಾಖಲೆ ಹಾಕಿರ್ತಾರಲ್ವಾ, ಆ ದಾಖಲೆಯನ್ನು ತಗೊಳಕ್ಕೆ ನಾವು ಈ ಅಪ್ಲಿಕೇಶನ್ ಹಾಕ್ತೀವಿ, ಕಾಪಿ ಅಪ್ಲಿಕೇಶನ್ ಅಂತ. ಹಾಗೆ ಯಾವುದೇ ದಾಖಲೆಯನ್ನು ಕೋರ್ಟಿನ ಸೀಲ್ ಅಥವಾ ಕೋರ್ಟಿನ ಸಹಿ ಇರುವ ದಾಖಲೆ, ಒಂದು ಪರ್ಟಿಕ್ಯುಲರ್ ವೆರಿಫೈಡ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದಲ್ವಾ, ಅದಕ್ಕೆ ಈ ಸರ್ಟಿಫೈಡ್ ಕಾಪಿ ಅಥವಾ ಕಾಪಿ ಅಪ್ಲಿಕೇಶನ್ ನಾವು ಕೋರ್ಟ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಇದಕ್ಕೆ ಕಾಪಿ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟಿಗೆ ನೀವು ಕೋರ್ಟ್ ನೇಮ್ ಬರೀಬೇಕು, ಕೇಸ್ ನೇಮ್ ಬರೀಬೇಕು, ಯಾರ ಮಧ್ಯ ಅಂತ, ಕಂಪ್ಲೇನೆಂಟ್ ಅಂಡ್ ಅಕ್ಯೂಸ್ಡ್. ನೆಕ್ಸ್ಟ್ ಅರ್ಜೆಂಟ್ ಕಾಪಿ ಅಪ್ಲಿಕೇಶನ್, ಇದ್ರ ಕೆಳಗೆ ನೇಮ್ ಆಫ್ ದ ಅಪ್ಲಿಕೆಂಟ್, ಯಾರು ಅಪ್ಲೈ ಮಾಡ್ತಿದ್ದೀರಲ್ಲ ನಿಮ್ಮ ಪೊಸಿಷನ್ ಏನು, ನೀವು ಅಡ್ವೊಕೇಟ್ ಫಾರ್ ಕಂಪ್ಲೇನೆಂಟ್, ಅಡ್ವೊಕೇಟ್ ಫಾರ್ ಅಕ್ಯೂಸ್ಡ್, ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಪೊಸಿಷನ್ ಆಫ್ ದ ಪಾರ್ಟಿ. ನೆಕ್ಸ್ಟ್ ಫಸ್ಟ್ ನೇಮ್ ಆಫ್ ದ ಅಪ್ಲಿಕೆಂಟ್, ನೀವು ಅಡ್ವೊಕೇಟ್ ಆಗಿದ್ರೆ ನಿಮ್ಮ ಹೆಸರು ಬರಿಬೇಕಿಲ್ವಿ, ಸೋ ಅಂಡ್ ಸೋ ಪರ್ಸನ್ ಅಂತ ನಿಮ್ಮ ಹೆಸರು ಬರೀರಿ. ಪೊಸಿಷನ್ ಆಫ್ ದ ಪಾರ್ಟಿ, ಪೊಸಿಷನ್ ಆಫ್ ದ ಪಾರ್ಟಿ ಅಂದ್ರೆ ನೀವು ಯಾರಿಗೆ, ಅಡ್ವೊಕೇಟ್ ಫಾರ್ ಕಂಪ್ಲೇನೆಂಟ್, ಅಡ್ವೊಕೇಟ್ ಫಾರ್ ಡಿಫೆಂಡೆಂಟ್, ಅಡ್ವೊಕೇಟ್ ಫಾರ್ ಪಿಟಿಷನರ್, ಅದನ್ನ ಬರೀರಿ. ಆಮೇಲೆ ಅದರ ಪಕ್ಕದಲ್ಲೇ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಬರಬೇಕು, ಯಾಕಂದ್ರೆ ಏನಾದ್ರೂ ಒಂದು ಸ್ಮಾಲ್ ಮಿಸ್ಟೇಕ್ಸ್ ಏನಾದ್ರೂ ಇದ್ರೆ ಅಪ್ಲಿಕೇಶನ್ ಅಲ್ಲಿ ಪೆಂಡಿಂಗ್ ಬ್ರಾಂಚ್ ನವರು ನಿಮ್ಗೆ ಕಾಲ್ ಮಾಡ್ತಾರೆ, ಸರಿ ಈ ತರ ಮಿಸ್ಟೇಕ್ಸ್ ಆಗಿದೆ, ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಕೊಡೋಕ್ಕಾಗಲ್ಲ, ಅಥವಾ ಈ ತರ ಏನೋ ಒಂದು ಸಿಗ್ನೇಚರ್ ಸರಿಯಾಗಿ ಹಾಕೊಡಿ ಅಂತ. ಅದಕ್ಕೆ ನಿಮ್ಮ ನಂಬರ್ ಯಾವತ್ತು ನೀವು ಇಲ್ಲಿ ಬರಬೇಕು. ಫಸ್ಟ್ ನಿಮ್ಮ ಹೆಸರು, ನೀವು ಯಾರಿಗೆ ಅಡ್ವೊಕೇಟ್, ಇಫ್ ಯು ಆರ್ ಫಾರ್ ಅಕ್ಯೂಸ್ಡ್, ಇಫ್ ಯು ಆರ್ ಫಾರ್ ಕಂಪ್ಲೇನೆಂಟ್ ಅದರ ಹೆಸರು ಬರೀಬೇಕು. ಆಮೇಲೆ ಇಲ್ಲಿ ಸೀರಿಯಲ್ ನಂಬರ್ 1 2 3 4 5 6 ಅಂತಿದಿಲ್ಲ, ಇಲ್ಲಿ ಏನೇನು ಅಪ್ಲೈ ಮಾಡ್ತಾ ಇದ್ದೀರಾ ನೀವು ಕೋರ್ಟ್ ಅಲ್ಲಿ, ಒಂದು ಆರ್ಡರ್ ಶೀಟ್, ಈಗ ಏನೇನು ಒಂದೊಂದು, ಈಗ ಒಂದು 6 ತಿಂಗಳಿಂದ ಏನೇನು ಆಗಿದೆ ಈ ಕೇಸ್ನ ಬಗ್ಗೆ ಆರ್ಡರ್ ಶೀಟ್ ಅಪ್ಲೈ ಮಾಡಿದ್ರೆ ಅದು ಬರೀಬೇಕು, ಅಥವಾ ಇಂಟರ್ಲೋಕೇಟರಿ ಅಪ್ಲಿಕೇಶನ್ ಹಾಕಿದ್ರೆ ಅದ್ರ ಬಗ್ಗೆ ಬರೀರಿ, ಅಥವಾ ಏನಾದ್ರೂ ಆಬ್ಜೆಕ್ಷನ್ಸ್ ಹಾಕಿದ್ರೆ ಅದ್ರ ಬಗ್ಗೆ ಬರೀರಿ. ಹಾಗೆ ಯಾವ ಅಪ್ಲಿಕೇಶನ್ ನೀವು ಕೇಳ್ತಾ ಇದ್ದೀರೋ ಅದನ್ನ ಸೀರಿಯಲ್ ನಂಬರ್ 1 2 3 ಅಂತ ಆ ರೀತಿಯಲ್ಲಿ ಬರಿಬೇಕು. ಅದ್ ಬರ್ದಾದ್ಮೇಲೆ ಕೋರ್ಟ್ ಫೀಸ್ ರುಪೀಸ್, ಯೂಶುವಲಿ ಸಿವಿಲ್ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಪರ್ ಸೈಡ್ಗೆ ₹1 ಚಾರ್ಜ್ ಮಾಡ್ತಾರೆ. ಈಗ ನೀವು ಕೇಳೋ ಕಾಪೀಸ್ ಒಂದು 10 ಪೇಜ್ ಇದ್ರೆ 10 ರೂಪೀಸ್ ಬರೀರಿ, ಅಥವಾ ಒಂದು 50 ಪೇಜ್ ಇದ್ರೆ 50 ರೂಪೀಸ್ ಬರೀರಿ. ಆ ತರ ಇಲ್ಲಿ ಬರಿಬೇಕು. ಇಲ್ಲಿ ಪ್ಲೇಸ್ ಮತ್ತೆ ಡೇಟ್, ಇಲ್ಲಿ ಅಡ್ವೊಕೇಟ್ ಫಾರ್, ನೀವು ಯಾರಿಗೆ ಅಡ್ವೊಕೇಟ್ ಫಾರ್ ಕಂಪ್ಲೇನೆಂಟ್, ಅಡ್ವೊಕೇಟ್ ಫಾರ್ ಅಕ್ಯೂಸ್ಡ್ ಅದನ್ನು ಬರೆದು ಇಲ್ಲಿ ಸಿಗ್ನೇಚರ್ ಹಾಕಿ ಅಪ್ಲೈ ಮಾಡಿದ್ರೆ ಆಯ್ತು. ಸೊ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಸ್ ಕಾಪಿ ಅಪ್ಲಿಕೇಶನ್ ಅಂಡ್ ವಾಟ್ ಇಸ್ ಪ್ರೊಸೆಸ್ ಮೆಮೊ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಪುಟ್ ಇಟ್ ಇನ್ ಕಾಮೆಂಟ್, ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಧನ್ಯವಾದಗಳು.